4 ದಿನ ನಮ್ಮನೆ ಬಾಗ್ಲಲ್ಲಿ ಕಾದು ಹೊರಗಡೆ ಕಾರಲ್ಲಿ ಮಲಗಿ ಮಗುನ್ ಕರ್ಕೊಂಡು ಬಂದಿಯಲ್ಲಪ್ಪ. ಮಗುನ್ ಮನೆ ಕರ್ಕೊಂಡು ಬಂದ್ಮೇಲೂ ನನ್ನ ಮೇಲೆ ನೋಟಿಸ್ ಕಳಿಸಿದೀಯಲ್ಲ. ಅಮ್ಮ, ನಮ್ಮ ನಿಜವಾದ ಮಗು ಎಲ್ಲಿದೆ ಅಂತ ಗೊತ್ತಾದ್ಮೇಲೂ ನಾವು ಸುಮ್ಮನೆ ಬಿಡೋಕ್ಕಾಗುತ್ತಾ? ಹಾಗಾದ್ರೆ ನನಗೆ ನೋಟಿಸ್ ಕೊಡೋಷ್ಟು ಕೊಬ್ಬು ಯಾಕೆ ಬಂತು? ನೀನು ವಯ್ಯಾರಿ ಹೆಂಡತಿ ಹೇಳಿದ್ಲಾ ಅಥವಾ ನಿನ್ನ ಮನೇಲಿರೋ ಈ ನಿರುದ್ಯೋಗಿ ಲಾಯರ್ ಸಲಹೆ ಕೊಟ್ಲೋ? ಆ ಮಗು ಎಲ್ಲಿದೆಯೋ ಅಲ್ಲಿಗೆ, ಯಾರ ಹೆಸರಿದೆಯೋ ಅವ್ರಿಗೆ ನೋಟಿಸ್ ಕೊಡ್ಬೇಕಾಗಿತ್ತು ಅಲ್ವಾ? ನಮ್ಮ ಮಗು ಅಲ್ಲಿಗೆ ಹೋಗೋದಕ್ಕೆ ನೀವೇ ತಾನೇ ಕಾರಣ. ರಾಜೇಶ್ವರಿ, ಟಚ್ ಮಾಡಿ. ತಾಕತ್ತಿದ್ರೆ ನನ್ನ ಟಚ್ ಮಾಡಿ. ಅತ್ತೆಗೂ ಗೊತ್ತಾಗ್ಲಿ ಸೊಸೆ ಎಂತೋಳು. ಕದ್ದು ಮನೆಗೆ ಬಂದು ರೌಡಿಸ ಮಾಡ್ತೀರಾ, 4 ಜನ ಕರ್ಕೊಂಡು ಬಂದು ಕೈ ಮಾಡ್ತೀರಾ. ಗಟ್ಸ್ಲೆಸ್ ನೀವು. ತಾಕತ್ತಿದ್ರೆ ಒಬ್ಬರೇ ಬಂದು ನಿಂತ್ಕೊಳ್ರಿ. ಮಗನೇ, ಈ ಕೆಲಸನ ನಾನು ಅವತ್ತೇ ಮಾಡಬೇಕಾಗಿತ್ತು. ಯಾವತ್ತು ಹೇಳು? ನೀನು ನನಗೆ ನನ್ನ ಗಂಡನಿಗೆ ನಿಮ್ಮ ಮನೆನೂ ಬೇಡ, ನಿಮ್ಮ ಸಂಬಂಧನೂ ಬೇಡ ಅಂತ ಹೇಳಿ ಈ ವಯ್ಯಾರಿ ಹಿಂದೆ ಬಂದಿಯಲ್ಲ, ಅವತ್ತು. ನಾನು ಅವತ್ತೇ 4 ಕೆನ್ನೆಗೆ ಬಾರಿಸಿದ್ರೆ ಇವತ್ತು ಈ ರಂಪ ರಾಮಾಯಣ ಆಗ್ತಿರ್ಲಿಲ್ಲ. ಬೇರೆಯವ್ರ ಮನೆ ಹೊಸಲು ತುಳಿಯೋ ಅಗತ್ಯ ಬರ್ತಾ ಇರಲಿಲ್ಲ. ಅಮ್ಮ, ಅಮ್ಮ ಅನ್ನೋ ಪದಕ್ಕೆ ಗೌರವ ಕೊಟ್ಟು ಬೇಕಾದ್ರೆ ಈ ಕೇಸಿಂದ ನಿನ್ನ ಹೆಸರನ್ನು ತೆಗಿಸ್ತೇನೆ. ಬಹುತ್ ಮೆಹರ್ಬಾನ್. ತುಂಬಾ ಉಪಕಾರ ಮಾಡ್ತಾ ಇದೀಯ. ಬೇಕಿಲ್ಲ, ಇವತ್ತೇ ನಿನಗೆ ಸರಿಯಾದ ಉತ್ತರ ಕೊಟ್ಟು ಹೋಗ್ತೀನಿ. ಯಾಕೆಂದ್ರೆ ನಿನ್ನಂತವನಿಗೆ ಉಪಕಾರ ಸ್ಮರಣೆ ಇರೋದಿಲ್ಲ. ಅದಕ್ಕೆ ಕೆಲವು ವಿಷಯಗಳನ್ನ ನಿನಗೆ ನೆನಪು ಮಾಡಿಕೊಡ್ಬೇಕಾಗಿದೆ. ಅವತ್ತು ಮಗು ಬೇಕು ಅಂತ 4 ದಿನ ಕಾದು 4ನೇ ದಿನ ಬಾಡಿಗೆ ಗುಂಡಾಗ್ಲನ್ನ ಕರ್ಕೊಂಡು ಬಂದಿಯಲ್ಲ, ಅವ್ರಿಗೆ ಹೆದರ್ಕೊಂಡು ಮಗುನ್ ಕೊಟ್ಟೆ ಇಟ್ಕೊಂಡ್ಯಾ? ಇಲ್ಲಪ್ಪ ಮಗನೇ, ನಿನ್ ಹೆಂಡತಿ 1 ತಿಂಗಳು ಬಾಣಂತಿ, ಮಗು ಇಲ್ದೆ ಸಂಕಟ ಪಡ್ತಾ ಇದ್ದಾಳೆ ಅಂತ ಕೊಟ್ಟೆ. ಆದ್ರೆ ನಿನ್ ಹೆಂಡತಿಗೆ ಅನುಮಾನ ಶುರುವಾಯ್ತು. ಮಗುಗೆ DNA ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಹಠ ಹಿಡಿದ್ಲು. ಆಗ್ಲೂ ನಿನಗೆ ನಾನೇ ಬೇಕಾಯ್ತು. ಆ ಡಾಕ್ಟ್ರಿಗೆ ಹೇಳಿ ಮಗು ನಿಂದೆ ಅಂತ ರಿಪೋರ್ಟ್ ಕೊಡಿಸ್ದೆ. ಯಾಕೆ ಹೇಳು? ನಿನ್ನ ಹೆಂಡತಿಗೆ ಸಮಾಧಾನ ಆಗ್ಲಿ ಅಂತ. ಇಷ್ಟಾದ್ರೂ ನೀವು ಗಂಡ ಹೆಂಡತಿ ಸುಮ್ಮನಿರಲ್ಲ ಅಂತಂದ್ರೆ, ನನಗೆ ಲಾಯರ್ ನೋಟಿಸ್ ಕೊಡಿಸೋ ಅಷ್ಟು ಪೊಗರ್ ತೋರಿಸ್ತಿದ್ದೀರಾ ಅಂತಂದ್ರೆ ನಾನ್ ಯಾಕೆ ಸುಮ್ಮನಿರ್ಲಿ? ಈಗ ನೀನು ನೋಟಿಸ್ ಕೊಟ್ಟಿದೀಯ. ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ತಯಾರಾಗು. ಈ ಮಗು ನಿಮ್ದಲ್ಲ, ಬೇರೆ ಯಾರ್ದಿರ್ಬಹುದು ಅಂತ ಗೊತ್ತಾ ನಿಮ್ಗೆ? ಗೊತ್ತು, ಚೇತು ಮತ್ತೆ ರೂಪಂದು. ಪರವಾಗಿಲ್ವೇ? ನಿನಗಿಂತ ನಿನ್ ಹೆಂಡತಿನೇ ಚುರುಕಾಗಿದ್ದಾಳಲ್ಲಪ್ಪ. ಇಷ್ಟೆಲ್ಲ ಗೊತ್ತಿದ್ದವರು ಬೇರೆಯವ್ರ ಮಗುನ ಇಟ್ಕೊಳ್ಳೋದು ನ್ಯಾಯನ? ಏನಮ್ಮ ಕಾನೂನು ಪಂಡಿತೆ, ಬೇರೆಯವ್ರ ಮಗುನ ಎತ್ಕೊಂಡು ಬಂದು ಸಾಕೋದು ಅಪರಾಧ ಅಲ್ವಾ? ಮಾತಾಡಮ್ಮ, ಬರೀ ಪುಸ್ತಕದ ಬದನೆಕಾಯಿ ವ್ಯವಹಾರಕ್ಕೆ ಬರಲ್ಲ. ಅನುಭವ ಬೇಕು. 4 ಪುಸ್ತಕ ಓದು,
ಓದಿ ನಾನು ಕಾನೂನು ತಿಳ್ಕೊಂಡಿದ್ದೀನಿ ಅಂತಂದ್ರೆ ಸಾಲದು. ನೀನು ಪುಸ್ತಕ ಓದಿದೀಯಾ, ನಾನು ಕಾನೂನು ವಿಚಾರಗಳನ್ನ ಅರಿದು ಕುಡ್ದಿದ್ದೀನಿ. ಏನಪ್ಪ ಮಗನೇ, ಈಗೇನ್ ಮಾಡ್ತೀಯ? ಏನ್ ಮಾಡ್ಬೇಕು ಅಂತ ನೀನೇ ಹೇಳಮ್ಮ. ನಿನ್ನದಲ್ಲದ ಮಗುನ ವಾಪಸ್ ಕೊಟ್ಬಿಡು. ಸಾಧ್ಯ ಇಲ್ಲ ರೀ, ಈ ಮಗುನ್ ಕೊಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕಾನೂನು ಒಬ್ಬೊಬ್ಬರಿಗೂ ಒಂದೊಂದಲ್ಲ, ಎಲ್ರಿಗೂ ಒಂದೇ ರೀತಿ. ನಿಮ್ಮ ಮಗು ನಮ್ಮ ಮನೇಲಿ ಇದೆ ಅಂತ ತಪ್ಪು ತಿಳ್ಕೊಂಡು ಬೇರೆ ಯಾರ್ದೋ ಮಗುನ ಎತ್ಕೊಂಡು ಬಂದ್ರೆ ಅದು ನನ್ನ ತಪ್ಪ? ಈಗ ನಮ್ಮನೇಲಿ ಇರ್ಬೇಕಾದ ಮಗುನ ನಾನೇ ಎತ್ಕೊಂಡು ಹೋದ್ರೂ ತಪ್ಪಿಲ್ಲ. ಈಗ ನಮ್ಮನೇಲಿ ಇರ್ಬೇಕಾದ ಮಗುನ ನಾನೇ ಎತ್ಕೊಂಡು ಹೋದ್ರೂ ತಪ್ಪಿಲ್ಲ. ಈಗ ನೀನೇ ಮಗುನ್ ಕೊಡ್ತೀಯೋ ಅಥವಾ ನಾನೇ ಎತ್ಕೊಂಡು ಹೋಗ್ಲೋ? ನೋಡಿ, ಈ ಮಗು ರಘು ಯಶೋದ್ ಅಲ್ದೇ ಇದ್ರೆ ಅದನ್ನ ಕೋರ್ಟಲ್ಲೇ ತಗೊಳ್ಳಿ. ನಿನ್ನ ತಂಗಿ ಗಂಡ ಈ ಮಗುನ ಕೋರ್ಟಿಂದ ತಗೊಂಡ್ ಬನ್ನ. ಸುಮ್ಮನೆ ಕಾನೂನು ಮಾತಾಡಿ ನನ್ನನ್ನು ಕೆರಳಿಸ್ಬೇಡ. ರಘು ಮಗನೇ, ಏನ್ ಮಾಡ್ತೀಯ ಹೇಳಪ್ಪ. ಅಮ್ಮ, ನನಗೆ ಒಂದಿನ ಟೈಮ್ ಕೊಡು. ಜಾಣ ಮುದ್ದು ನನ್ನ ಮಗ ಅಲ್ವಾ? ನೋಡು, ನೀನ್ ಇದೇ ಮಗುಗೆ ಬಾಡಿಗೆ ಜನ ಕರ್ಕೊಂಡು ಬಂದಿದ್ದೆ. ನಾನು ಇದೇ ಮಗುಗಾಗಿ ಈ ಜನಗಳನ್ನ ಕರ್ಕೊಂಡು ಬಂದಿದ್ದೆ. ಆದ್ರೆ ಇವರು ಗೂಂಡಾಗಳಲ್ಲ, ನನ್ನ ಮಕ್ಕಳ ತರ. ನನಗಾಗಿ ಜೀವನೇ ಕೊಡ್ತಾರೆ. ನೀನು ನಮ್ಮ ಮನೆಯಿಂದ ಎತ್ಕೊಂಡು ಬಂದ ಮಗುನ ಈಗ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ತಡಿಬೇಕು ಅಂದ್ರೆ ತಡಿಬಹುದಪ್ಪ. ಗಲಾಟೆ ಆಗಬಹುದು, ಹೊಡೆದಾಟ ಆಗಬಹುದು, ಕೈ ಕಾಲು ಮುರಿಬೇಕಾಗಬಹುದು. ಈಗ ನನ್ನ ಮಗುನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಗುನ್ ಮುಟ್ಟೋ ಹಕ್ಕಿಲ್ಲ ನಿಮ್ಗೆ. ಬಿಡ್ರಮ್ಮ, ಅದೇಂದ ಕೇಳ್ತಿದ್ದೀನಿ, ಜಾಗ ಬಿಡ್ರಮ್ಮ. ಗುಂಡಿಗಿದ್ದೀರಿ ಅಂತ ಬಂಡ ಕಡೆ ಚುಚ್ಕೊಳಕ್ ಹೋಗ್ಬೇಡಿ. ನಾನು ಹಾಗೆ ಇದ್ದೀನಲ್ವ. ಜಾಗ ಬಿಡಿ ಹಿಂದೆ. ಬಿಡಲ್ಲ, ಈ ಮಗುನ್ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಎಷ್ಟು ಧೈರ್ಯ ನಿಂಗೆ? ಜಾಗ ಬಿಟ್ರೆ ಸರಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಹೇಳಿದ್ರೆ ಅರ್ಥ ಆಗಲ್ವಲ್ಲ? ಜಾಗ ಬಿಡಕ್ ಆಗಲ್ಲ ರೀ. ನೀನ್ ಸುಮ್ಮನಿದ್ ಬಿಟ್ಟು ಒಳ್ಳೇದು. ನೀವು ಸುಮ್ನೆ ಇರಿ. ನನಗೆ ಸುಮ್ಮನಿರಕ್ ಹೇಳ್ತೀಯ? ಹುಷಾರ್. ಬಿಡಲ್ಲ ರೀ. ನೀನು ನನಗೆ ಮಾತಾಡೋ ಅಷ್ಟು ಮಟ್ಟಕ್ಕೆ ಬಂದ್ಯಾ? ನನ್ನ ಮಗನ ಹೆಂಡತಿ ತುಂಬಾ ಜಾಣ.
ಕೊಟ್ಟ ಲಾಯರ್ ನೋಟಿಸ್ಗೆ ತಕ್ಕ ಉತ್ತರ ಕೊಟ್ಟಿದ್ದೀನಿ. ಇನ್ನೂ ಬೇಕಾದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು. ನೀವೇನೇ ಹೇಳಿ, ನಿಮ್ಮ ತಮ್ಮ ತುಂಬ ದೊಡ್ಡ ತಪ್ಪು ಮಾಡಿದ್ರು. ಯಾರಾದರೂ ಮದುಮಗಳ ತಂದೆ ಹೀಗೆ ವರ್ತಿಸ್ತಾರ ಮಾವ? ಬೇರೆಯವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಅಂಥದ್ದು ಏನಾಯ್ತಮ್ಮ ಈಗ? ಅಲ್ಲ ಮಾವ, ಮಗಳ ಮದುವೆ ಇವ್ರು ದೊಡ್ಡದಾಗಿ 9:30ಗೆ ದೇವಸ್ಥಾನಕ್ಕೆ ಬಂದು ಮದುಮಗಳನ್ನ ಕಳಿಸ್ಕೊಟ್ಟ ತಕ್ಷಣ ಯಾರಿಗೂ ಹೇಳದೆ ಹೋಗಿದಾರಲ್ಲ, ಯಾರಾದ್ರೂ ಮಾಡೋ ಕೆಲಸನ ಇದು? ಅದೇ ಹೇಳದ್ನಲ್ಲ ಪದ್ಮ, ಅವನಿಗೆ ಧಾಮ್ ಧೂಮ್ ಆಗಿ ಮದುವೆ ಮಾಡಬೇಕಿತ್ತು. ಅವನನ್ನ ನಾನು ಸಮಾಧಾನ ಮಾಡಿದೆ. ಇಲ್ಲದೆ ಹೋಗಿದ್ರೆ ಮದುವೆಗೇನೆ ಬರ್ತಾ ಇರಲಿಲ್ಲ. ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದ. ತುಂಬಾ ತಪ್ಪು ಮಾಡಿದ್ರು ದೊಡ್ಡಪ್ಪ. ಅತ್ತಿಗೆ ಹೇಳಿದ ಹಾಗೆ ಅವ್ರಿಗೂ ಬೇರೆಯವ್ರಿಗೂ ಏನ್ ವ್ಯತ್ಯಾಸ ಇದೆ ಹೇಳಿ? ಸಿಂಪಲ್ ಆಗ್ಲಿ ಅದ್ದೂರಿ ಆಗ್ಲಿ ಮಗಳ ಮದ್ವೆ ಅನ್ನೋ ಜ್ಞಾನ ಬೇಡ್ವಾ? ಏನಪ್ಪ, ನನಗೂ ತುಂಬಾ ಬೇಜಾರಾಗೋಯ್ತು. ಮದುವೆ ಮನೇಲಿ ಮುಖ ಗಂಟು ಹಾಕೊಂಡೇ ಇದ್ರು, ಏನೋ ಗಂಟು ಕಳ್ಕೊಂಡವ್ರೆ. ಏನ್ ಮಾವ ಇದು? ಒಂದು ಸಿಂಪಲ್ ಮ್ಯಾರೇಜ್ಗೆ ಇಷ್ಟೊಂದು ಸಿಟ್ಟ? ಎಲ್ಲ ತಂದೆ ತಾಯಿಗಳು ಖುಷಿ ಪಡ್ತಾರೆ, ಎಷ್ಟು ಒಳ್ಳೆ ಅಳಿಯ ಸಿಕ್ನಲ್ಲ ಅಂತ. ಏನೋಪ್ಪ, ಅವನ ರೀತಿ ನೀತಿನೇ ನನಗೆ ಅರ್ಥ ಆಗ್ತಾ ಇಲ್ಲ. ಮದುವೆ ಹೇಗಾದ್ರೂ ಆಗಲಿ ಸಂತೋಷದಲ್ಲಿ ಪಾಲ್ಗೊಳ್ಳಕ್ಕೆ ಇವ್ರಿಗೇನು? ನಾನು ಕೇಳೋಣ ಅಂತಿದ್ದೆ. ಸಿತ್ತು ಸಿತ್ತು, ಸರಿ ಬಿಡು, ನೀನು ಇದ್ದೇ ಮಾಡ್ತಿದ್ದೀಯ ಅಂದ್ರೆ ನಿಂಗೆ ಆಮೇಲೆ ಕೊಡ್ತೀನಿ, ಇದು ನಾನು ಕುಡ್ಕೋತೀನಿ. ನಿದ್ದೆ ಬರ್ತಿಲ್ಲ ಕಣೆ, ತುಂಬ ಸುಸ್ತು. ಮಗಳನ್ನ ಕಳ್ಸಿದ ದುಃಖ ಬೇರೆ. ಮುಂದೆ ನಿನಗೂ ಗೊತ್ತಾಗತ್ತೆ. ನೋವೇ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ಗೊತ್ತಲ್ಲ. ಅದು ಸರಿ ಸಿತ್ತು, ನಿನ್ನೊಂದು ಮಾತು ಕೇಳಲ್ಲ? ಅಪ್ಪ ಯಾವಾಗಲೂ ಗಲಾಟೆ ಮಾಡ್ತಿದ್ರಲ್ಲ, ದೇವರಾಜ್ ಅಂತ, ಅವರೇ ತಾನೇ? ಪಂಡಿತರೆ, ತಪ್ಪು ತಿಳ್ಕೊಬೇಡಿ. ಈ ಮಾತನ್ನು ನಾನು ಮನಸಾರ ಹೇಳ್ತೇನೆ. ನನ್ನ ಜೀವನದ ಅತಿ ದೊಡ್ಡ ಆಸೆಯಾಗಿತ್ತು ಸೀತಮ್ಮ, ನಿನ್ನ ಜೊತೆಗೆ ಹೆಜ್ಜೆ ಹಾಕೋದು. ಇವತ್ತು ನಿನ್ನ ಮಗಳ ಮದುವೆ ದಿವಸ ನನಗೆ ಆ ಯೋಗ ಕೂಡಿ ಬಂದಿದೆ. ಎಂಗೇಜ್ಮೆಂಟ್ಗೂ ಬಂದಿದ್ರಲ್ಲ, ಯಾಕೆ ಸೀತು? ಅವರೇ ತಾನೇ?
ಸಿತು ಹೇಳಲ್ವಾ? ಓಕೆ ಓಕೆ, ನಾನೇನು ಕೇಳೋದಿಲ್ಲ. ಕೆಳಗಡೆ ನಿನ್ ಗಂಡ ದೂರ್ವಾಸ್ತನದ ಬಗ್ಗೆ ಚರ್ಚೆ ನಡೀತಾರೆ. ಅಲ್ಲ ವಿದ್ಯಾ, ದೇವರಾಜನ ಬರಬೇಡ ಅಂತ ಹೇಳು ಅಂದೆ. ನಿಮ್ಮ ಎದುರಿಗೆ ಫೋನ್ ಮಾಡಿದ್ನಲ್ಲಪ್ಪಯ್ಯ, ಸ್ವಿಚ್ ಆಫ್ ಆಗಿತ್ತು. ವಿದ್ಯಾ, ನೀನು ಅವ್ರನ್ನ ಕರೀಲೇಬಾರ್ದಿತ್ತು. ನಾವು ಮನೆಯವ್ರು ಇರ್ಬೇಕಾದ್ರೆ ಅವ್ರ ಯಾಕೆ ಬರಬೇಕಿತ್ತು? ಹಾಗಿದ್ರೆ ನಾನು ನಮ್ಮ ನೆಂಟರನ್ನ ಕರಿತಿರ್ಲಿಲ್ವಾ? ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡು, ನಮ್ಮನ್ನ ಕಂಡ್ರೆ ತುಂಬ ಪ್ರೀತಿ ವಿಶ್ವಾಸ. ಇವ್ರೇನು ಬೇಕು ಅಂತ ಕರೀಲಿಲ್ಲ, ಫೋನ್ ಮಾಡಿದಾಗ ಬನ್ನಿ ಅಂತ ಹೇಳಿದ್ರಷ್ಟೇ. ಏನಾದರೂ ಇದು ನಮ್ಮ ಫ್ಯಾಮಿಲಿ ಸಂಬಂಧ. ಅವ್ರು ಬಂದಿದ್ದು ಸರಿ ಹೋಗಲಿಲ್ಲ. ಚಿಕ್ಕಮ್ಮ, ಅವರು ಡೀಸೆಂಟಾಗಿ ಬಂದರು ಹೋದರು. ನಮ್ಮ ಚಿಕ್ಕಪ್ಪನ ಥರ ಮುಖ ಸಿಂಟಿಸ್ಕೊಂಡು ಯಾರಿಗೂ ಬೇಜಾರು ಮಾಡಿಲ್ಲ. ಅವರು ನಮ್ಮ ಫ್ಯಾಮಿಲಿಯವ್ರ ಥರನೇ ನಡ್ಕೊಂಡು. ಬೇರೆಯವ್ರ ಮನೆಗೆ ಹೋಗೋ ಅಭ್ಯಾಸ ಇಲ್ಲ ನನಗೆ. ಹಾಗಲ್ಲಪ್ಪ, ಊರು ಸೇರ್ಕೊಂಡ್ಯಾ ಅಂತ ಕೇಳಿದೆ. ಜನಾರ್ದನ, ಒಳಗಡೆ ಕಪಾಟಲ್ಲಿ ಒಂದು ಲೆಟರ್ ಇದೆ.